ಜನಪದ ಗರ್ತಿ ಭಾಳ ಸ್ವಾಭಿಮಾನಿಯವಳು. ಅವಳ ಹಾಡುಗಳಲ್ಲಿ ಆಕೆಯ ಸ್ವಾಭಿಮಾನ, ಜೀವನ ಪ್ರೀತಿ, ಬದುಕನ್ನು ಕಟ್ಟಿಕೊಳ್ಳುವ ರೀತಿ ಅಭಿವ್ಯಕ್ತವಾಗ್ತದೆ ಅಂತ ಒಂದು ಹಾಡಿದು. ಗಂಜಿಯ ಕುಡಿದಾರು ಗಂಡನ ಮನಿಲೇಸ, ಅಂದಣದ ಮ್ಯಾಲ ಚೌರಾವ ಸಾರಿದರ, ಅಂದಣದ ಮ್ಯಾಲ ಚೌರಾವ ಸಾರಿದರ, ಹಂಗೀನಾಥವರ ಮನಿ ಸಾಕ ಅಂತ. ಅವಳು ಹೇಳ್ತಾಳೆ, ಗಂಡನ ಮನೆಯಲ್ಲಿ ಕಷ್ಟ ಇರ್ಬೋದು, ಆದರೆ ಅವರು ಗಂಜಿಯನ್ನೇ ಹಾಕ್ಬೋದು, ಆದರೆ ಗಂಜಿಯನ್ನು ಕುಡಿದರೂ ಸಹ ಗಂಡನ ಮನೆಯೇ ನನ್ನ ಪಾಲಿಗೆ ಒಳ್ಳೆಯದು. ಮದುವೆಯಾದ ಗಂಡನ ಮನೆಯನ್ನು ಬಿಟ್ಟು ತವರು ಮನೆಗೆ ಹೋದರೆ ಅವರು ಪಲ್ಲಕ್ಕಿ ಮೇಲೆ ಕೂರಿಸ್ಕೊಂಡು ಚೌರದ ಗಾಳಿಯನ್ನು, ಚೌರ ಅಂದರೆ ಈ ಚಮರಿ ಮೃಗಗಳಿಂದ ಮಾಡಿದಂಥ ಒಂದು ಬೀಸಣಿಗೆ, ಅದು ದೇವರಿಗೆಲ್ಲ ಅಂತ ಬೀಸಣಿಗೆ ಗಾಳಿ ಹಾಕ್ತಾರೆ. ಚೌರಾವ ಸಾರಿದರ ಹಂಗೀನ ತವರ ಮನೆ ಸಾಕ ಅಂತ. ಇದು ಅವಳ ಸ್ವಾಭಿಮಾನದ ಒಂದು ಅಭಿವ್ಯಕ್ತಿ. ಕೇಳ್ತಾಳೆ, ಗಂಡನ ಮನೆಯಲ್ಲಿ ಗಂಜಿ ಕುಡಿದ್ರು ಅದು ಲೇಸು, ಅದು ಭಾಳ ಒಳ್ಳೆಯದು. ಆದರೆ ತವ್ರ ಮನೆಗೆ ಹೋಗಿದ ಮೇಲೆ ಪಲ್ಲಕ್ಕಿ ಮೇಲೆ ಕೂಡಿಸಿ ಅಲ್ಲಿ ಚೌರ ಅಂದರೆ ಚಾಮರಿ ಮೃಗದ ಇದರಿಂದ ಮಾಡಿದಂಥ ಗಾಳಿಯನ್ನು ಹಾಕಿದರೂ ಸಹ ಹಂಗೀನ ತವರ ಮನೆ ಸಹ ಸ್ವಾತಂತ್ರ್ಯವನ್ನು ಬದುಕು ಬಯಸ್ತದೆ. ಇನ್ಯಾರ್ದೋ ಹಂಗನಲ್ಲಿ ಬದುಕೋದಕ್ಕಿಂತ ತನ್ನ ಗಂಡನ ಮನೆಯಲ್ಲಿ ತಾನು ದುಡಿದುಕೊಂಡು ಗಂಡನ ಜೊತೆಗೆ ಬದುಕನ್ನು ಕಟ್ಟಿಕೊಂಡು ಬದುಕುವುದಿದೆಯಲ್ಲ, ಅದು ಬಹಳ ಶ್ರೇಷ್ಠವಾದದ್ದು ಅನ್ನೋದನ್ನು ಜನಪದ ಕವಿಯತ್ರಿ ತನ್ನ ಹಾಡಿನಲ್ಲಿ ಹೇಳ್ತಾಳೆ. ಈಗ ಸರ್ವಜ್ಞನ ಒಂದು ವಚನ ಇದೆ, ಹಂಗಿನ ಅರಮನೆಗಿಂತ ವಿಂಗಡದ ಗುಡಿಲೇಸು, ಬಂಗ ಬಟ್ಟುಂಬ ಬಿಸಿಯನ್ನಕ್ಕಿಂತ ತಂಗುಳ ವೇಲೇಸೆಂದ ಸರ್ವಜ್ಞ ಅಂತ. ಹಂಗಿನ ಅರಮನೆಯಲ್ಲಿ ಇರೋದಕ್ಕಿಂತ ಸಣ್ಣದಾದಂಥ ಒಂದು ಸಣ್ಣ ಜೋಪಡಿ ಆದರೂ ಒಳ್ಳೆಯದು. ಬಾಯಿ ಸುಟ್ಟುಕೊಂಡು ಊಟ ಮಾಡುವಂತಹ ಅನ್ನಕ್ಕಿಂತ, ಬಿಸಿ ಬಿಸಿಯಾದ ಅನ್ನಕ್ಕಿಂತ ತಂಗುಳುವೇ ಲೇಸು ಅಂತ ಸರ್ವಜ್ಞ ತನ್ನ ಜೀವನಾನುಭವವನ್ನೇ ಹೇಳ್ತಾನೆ. ಹಾಗೆ ಅವಳು ಹೇಳ್ತಾಳೆ, ಗಂಜಿಯನ್ನು ಕುಡಿದ್ರೂ ಗಂಡನ ಮನೆ ಲೇಸು, ತವರು ಮನೆಯಲ್ಲಿ ಪಲ್ಲಕ್ಕಿ ಮೇಲೆ ಕೂಡಿಸ್ಕೊಂಡು ಗಾಳಿ ಬೀಸಿದರೂ ಸಹ ಆ ಹಂಗಿನ ತವರು ಮನೆ ಬೇಡ. ಈ ಸ್ವಾಭಿಮಾನದ ಹೆಣ್ಣು ಮಗಳೊಬ್ಬಳ ಪ್ರತಿಕ್ರಿಯೆ ಈ ಜನಪದ ಹಾಡುಗಳಲ್ಲಿ ಪಡಿಮೂಡಿದೆ. ಈ ಜನಪದ ಗರ್ತಿ ನಮಗೆ ದಿಕ್ಸೂಚಿ ಆಗ್ತಾಳೆ, ಮಾರ್ಗದರ್ಶಿ ಆಗ್ತಾಳೆ, ಸ್ವಾವಲಂಬಿಯಾಗಿ ಹೇಗೆ ಬದುಕಬೇಕು ಅನ್ನೋದನ್ನು ನಮ್ಮನ್ನು ಕರೆದು ತೋರ್ತಾಳೆ. ಅಂಥ ಜನಪದ ಗರ್ತಿಗೆ ನಮ್ಮ ತಾಯಿ ಆಗಿರ್ಬೋದು, ನಮ್ಮ ಅಕ್ಕನಾಗಿರ್ಬೋದು, ನಮ್ಮ ಅತ್ತೆ ಆಗಿರ್ಬೋದು, ನಮ್ಮ ಅಜ್ಜಿಯಾಗಿ ಯಾರೇ